ಇಲ್ಲಿ ಸೇರಿದಂತ ನನ್ನೆಲ್ಲ ಕ್ಲಸ್ಟರ್ಗಳ ಸಿಆರ್ಪಿ ಮಿತ್ರರೇ, ಶಿಕ್ಷಕ ಬಂಧುಗಳೇ, ಸೋದರಿಯರೇ ಹಾಗೂ ಬೆಳೆ ಸಿರಿ ಮೊಳಕೆ ಎನ್ನುವ ಹಾಗೆ ಮೊಳಕೆ ಹೊಡೆದು ಚಿಗುರುತ್ತಿರುವ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ನಾವು ಈ ಕಲಿಕಾ ಹಬ್ಬ ಬಹಳ ವಿಶೇಷ ಅನಿಸ್ತು. ಇಲ್ಲಿ ನಾವು ಹೂವಿನ ಅರ್ಥ ನೋಡ್ತಾ ತರಲಿಲ್ಲ, ತಾವೇ ತಯಾರಿಸಿದ ಪೀಠೋಪಕರಣ ತಮ್ಮ ಲೋ ಕಾಸ್ಟ್ನಲ್ಲಿ ತಯಾರಿಸಿದಂಥ ಹಾರಗಳು ತಂದ್ರಿ. ತಿರುಗಿ ತರಬೇಕಾಗ್ತಿತ್ತು, 106 ರೂಪಾಯಿ ಖರ್ಚು ಮಾಡಿ ಅದರಂತ ತಾವೇ ಮಾಡಿದಂಥ ವಿಶೇಷವಾದಂಥ ಕಿರೀಟಗಳನ್ನು ಕೊಟ್ರಿ. ಗುಲಾಬಿಯ ಹೂವಿನ ಗುಚ್ಚುಗಳು ಕೂಡ ಹಾಳೆ ಒಳಗೆ ಮಾಡಿದ್ದು ಬಹಳ ವಿಶೇಷ ಅನಿಸ್ತು. ಇದನ್ನು ತಯಾರಿಸಿ ಮಾಡಿದಂಥ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಪ್ರಪ್ರಥಮವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತೋಡಿದ ಬಾವಿಗೆ ನೀರೇ ಸಾಕ್ಷಿ, ತೋಡಿದ ಬಾವಿಗೆ ನೀರೇ ಸಾಕ್ಷಿ, ಕೂಡಿದ ಸ್ನೇಹಕ್ಕೆ ಮನವೇ ಸಾಕ್ಷಿ, ಮಾಡಿದ ಕೆಲಸಕ್ಕೆ ಕಲಿಕಾ ಹಬ್ಬವೇ ಸಾಕ್ಷಿ, ಈ ಹಿರೇಮಸೆಯ ಕಲಿಕಾ ಹಬ್ಬವೇ ಸಾಕ್ಷಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಕಲಿಕಾ ಹಬ್ಬವನ್ನು ತಯಾರಿಸಿದ ಸಿಆರ್ಪಿ ಬಂಧುಗಳಿಗೂ ಶಿಕ್ಷಕರು ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ, ಇಲ್ಲೆಲ್ಲ ನಾವು ಸೇರಿದೆವು. ಅದರ ಜೊತೆಗೆ ಸಂಘಟನೆಯವರು ಸೇರಿದೆವು. ತಮ್ಮೆಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ನಮ್ಮ ಸಾಯಿಬರ ಸರ್ಕಾರದೊಂದಿಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೇವೆ ಅಂತ ನಾನು ತಮ್ಮಲ್ಲಿ ತಿಳಿಸ್ತಾ, ತಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ತುರ್ಕಿ ಮೇಡಮ್ ಅವರು ನಮಗೆ ಬಿಡುವುದಿಲ್ಲ, ನೇರವಾಗಿ ಹಂಗೆ ಫೋನ್ ಹಚ್ಚಿ ಕೇಳೇ ಬಿಡ್ತಾರೆ. ಅದಕ್ಕೆ ನಿನ್ನೆನೂ ಕೇಳಿದ್ರು, ನೀವು ಪ್ರವಾಸ ಹೊಂಟಿರಿ ಅಂತ. ಇಲ್ರಿ ಮೇಡಮ್ ಅವರು ಹಸಿರು ವಿಷಯ ಸ್ವಲ್ಪ ನಾನು ಹೊಂಟಿಲ್ಲ ಅಂತ. ಮುಂದಿನ ನಮ್ಮ ಪ್ರವಾಸ ಕೂಡ ನಮ್ಮ ಉರ್ದು ಗುರುಮಾತೆಯರು ಹಾಗೂ ಶಿಕ್ಷಕ ಬಂಧುಗಳಿಗೆ ಕೂಡ ನಾವು ನಮ್ಮ ಸಾಹೇಬರಿಗೆ ಹೇಳಿ ಅವರನ್ನು ಕೂಡ ಮಕ್ಕಳ ಜೊತೆ ಹೋಗಲು ಅವಕಾಶ ಮಾಡಿಕೊಡೋಣ ಅನ್ನೋ ಮಾತನ್ನು ತಮ್ಮಲ್ಲಿ ಹೇಳ್ತಾ, ತಮ್ಮ ಸಹಕಾರ ಯಾವತ್ತು ನಮ್ಮ ಸಂಘಟನೆ ಮೇಲೆ ವೈಯಕ್ತಿಕವಾಗಿ ತಮ್ಮ ಸಹಕಾರ ಮುಂದೆ ಕೂಡ ಹಾಗೆ ಇರಲಿ ಅಂತ ಬಯಸ್ತಾ, ಅದರಾಗಿ ವಿಶೇಷವಾಗಿ ಈ ಶಾಲೆಯ ನಮ್ಮ ನೌಕರ ಸಂಘದ ನಿರ್ದೇಶಕರಂತ ಹೊಸರು ಸರ್, ಇನ್ನು ನಾನು ಬೇರೆ ಇಲ್ಲ ಸರ್, ಬಹಳ ದಿವಸ ಆಯಿತು, ನಮಗೂ ಕೂಡ ನಾವು ನಿಮಗೆ ಸಾಲಿಗೆ ಹೋಗ್ಬೇಕನ್ನೋ ಭಾಳ ಸಮಸ್ಯೆ ಇರ್ತವೆ. ಎಲ್ಲ ಕಾರ್ಯಕ್ರಮ ಬರ್ತಾರೆ, ಭಾಗವಹಿಸಲಿಲ್ಲ ಅಂದ್ರೆ ಒಂದು ಸಮಸ್ಯೆ, ಭಾಗವಹಿಸಿ ಶಾಲೆ ಕೂಡ ಹೆಚ್ಚಾಗಿ ಮಧ್ಯಾಹ್ನ ಸಾಲಿಗೆ ಹೋಗೋದು ನೋಡುವರಿ. ಇವೆಲ್ಲ ಕಾರ್ಯಕ್ರಮಗಳಿಂದ ನಾವು ಬರುವುದಿಲ್ಲ ನನ್ನ ಹೊಸರು ಸರ್ ಬರಬೇಕು ಅಂತ ಹೇಳಿದವ್ರ ಜೊತೆಗೆ ನಮ್ಮ ಸಾಹೇಬರು ಸೋದರ ಅಲ್ಲಾಭಕ್ಷ ಮಾಲೀಕರು ನಾವು ಶಾಲೆ ಒಳಗಿದ್ದ ಬರಲೇಬೇಕಲ್ಲ ಅಂದಾಗ ನಾನು ಭಾಳ ಮಾಡಿ ಕಚ್ಚಾ ಹುಡುಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ತಮ್ಮಲ್ಲಿ ಕ್ಷಮೆಯನ್ನು ಹೇಳ್ತಾ ಇಲ್ಲಿ ನನ್ನ ಕರೆಸಿ ಮಾತನಾಡೋ ಅವಕಾಶ ಕೊಡುತ್ತಾ ಸಂಘಟಕರಿಗೂ ತಮ್ಮಲ್ಲಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸುತ್ತೇನೆ. जय हिंद, जय शिक्षक, जय स्टूडेंट और तमाम असातिज़ा कराम और तलबा और तालिबात। जैसे कि आप जानते हैं कि आज इक्तिसाबी त्यौहार है, क्योंकि काफ़ी वक्त होता चला है, इसलिए ज़्यादा जो इसमें तफसील में जाने के बजाय अब यहाँ पर मौजूद तमाम असातिज़ा कराम ने जो है बहुत ही काफ़ी जो है मेहनतें उन्होंने की हैं, और वो मेहनतें यहाँ हमारे सामने टोपी की शक्ल में, ताज की शक्ल में, सैश की शक्ल में और दीगर जो है बच्चों की एक्टिविटीज़ की शक्ल में जो यहाँ पर नज़र आ रहे हैं। मैं ये चंद लम्हात का, चंद मिनट का जो है प्रोग्राम है, लेकिन इसके पीछे जो है असातिज़ा का टैलेंट, असातिज़ा की क्रिएटिविटी, तख्लीकी जहन जो है, ये बच्चों की कारकर्दगी जो है चीज़ें नज़र आती है। हालांकि ये काम जितना आसान नज़र आता है उतना आसान नहीं है, क्योंकि जो है जैसे कि अंग्रेज़ी में कहा जाता है कि being having a resource is more important, but being resourceful is more important than that. तो रिसोर्स होने की बात अलग है, और रिसोर्स होने पर उसको रिसोर्सफुल बनाना उससे कई ज़्यादा जो है यहाँ पर अहम है। तो मैं फिर से एक मरतबा जो है यहाँ पर मौजूद हमारे महकमे तालीमात के तमाम जो है यहाँ पर जो हमारे जो ऑफिसर्स हैं उनके जानिब से और तमाम मेंबरान मुख्तलिफ तंजीम के जानिब से यहाँ पर मौजूद तमाम असातिज़ा का मैं उनके जानिब से आपका शुक्रिया अदा करता हूँ। और इसी तरह जो यहाँ पर फ़िलहाल 6 to 10th 8th स्टैंडर्ड के जो रिसोर्स पर्सन थे, उन्होंने जो वो भी काफ़ी क्रिएटिव भी हैं और पूरे यंगस्टर्स हैं, क्योंकि जो है जितना आसान हमें बैठकर सुनना बहुत आसान है किसी भी ट्रेनिंग के अंदर, लेकिन सामने ठहर कर बोलना बहुत
मुश्किल है। इसी तरह जो है, जैसे कि अंग्रेजी में कहा जाता है, इट इज़ वेरी इजी टू टीच स्टूडेंट्स बट इट इज़ मोस्ट डिफिकल्ट टू टीच टीचर्स। तो इसलिए जो है यहाँ पर वो हालांकि जो है उनको तजुर्बा बहुत कम है, लेकिन यंगस्टर्स हैं, काफ़ी क्वालिफाइड हैं। मैं भी जो है उन्होंने जो हमारे ट्रेनिंग्स में जो आसानियाँ पैदा की हैं एज ए रिसोर्स पर्सन, मैं भी हमारे तमाम तंजीम के मेम्बरान की जानिब से, महकमे तालीम दावत के अफसरान की जानिब से मैं भी उनका शुक्र अदा करते हुए मुझे जो बातें कहने का मौका दिया गया, मैं अपनी जगह लेता हूँ। शुक्रिया। 2024-25 ಸಾಲಿನ ಅತ್ಯಂತ ಸರ್ಕಾರದ ಬಹಳಷ್ಟು ಜವಾಬ್ದಾರಿತ ಒಂದು ಕಾರ್ಯಕ್ರಮ ಇದು ಕಲಿಕಾ ಹಬ್ಬ ಅನ್ನತಕ್ಕಂಥದ್ದು. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, 2023-24ನೇ ಸಾಲಿನಿಂದಲೇ FLN ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಇಲಾಖೆಗೆ ಕಳಿಸ್ತಾ ಇದ್ದೀವಿ. FLN ಅಂದರೆ ನಿಮಗೆಲ್ಲ ಗೊತ್ತಿರುವಂತೆ ಫಂಡಮೆಂಟಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿ, ಅಂದರೆ ಮೂಲ ಅಕ್ಷರ ಜ್ಞಾನ ಹಾಗೂ ಸಂಖ್ಯಾ ಜ್ಞಾನ ಅನ್ನತಕ್ಕಂಥದ್ದು. ಇದನ್ನು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಗುರುತಿಸ್ಕೊಳ್ಬೇಕು. ಅವರ ಅಂಕೆ ಸಂಖ್ಯೆಯನ್ನು ನಾವು ಸರ್ಕಾರಕ್ಕೆ ತಿಳಿಸ್ಬೇಕು. ಈ ತಿಂಗಳಲ್ಲಿ ಆ ಮಕ್ಕಳನ್ನು ಆ ಒಂದು ಅಂಶದಲ್ಲಿ ಅಭಿವೃದ್ಧಿಪಡಿಸಿ ಪ್ರಗತಿಯನ್ನು ಹೊಂದಿಸಿ ಸಾಧಿಸಿ ಮುಂದಿನ ತಿಂಗಳಲ್ಲಿ ಅದನ್ನು ಸಾಧಿಸೇ ಇರತಕ್ಕಂಥ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನತಕ್ಕಂಥದ್ದು. ಈ ಉದಾಹರಣೆಗಾಗಿ ಒಂದು ನಮ್ಮಲ್ಲಿ 40 ಹುಡುಗರು, ಒಟ್ಟು 40 ಹುಡುಗರಲ್ಲಿ ಒಂದು 10 ಹುಡುಗರಲ್ಲಿ FLN ಸಂಖ್ಯೆ ಕಡಿಮೆ ಅದ ಅಂತಂದರೆ ಅವರನ್ನು ಮುಂದಿನ ತಿಂಗಳಲ್ಲಿ ನಾವು 5ಕ್ಕೆ ತಂದು ನಿಲ್ಲಿಸಬೇಕು. 5 ಮಕ್ಕಳನ್ನು ನಾವು ಕಡ್ಡಾಯವಾಗಿ FLN ನಾಲೆಜನ್ನು ಮಕ್ಕಳಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ವಿಚಾರದೊಳಗೆ ಈ FLN ಅನ್ನತಕ್ಕಂಥದ್ದು ಇದರ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು 2023-24ನೇ ಸಾಲಿನಲ್ಲಿ. 24-25ನೇ ಸಾಲಿನಲ್ಲಿಯೂ ಕೂಡ ನಾವು ಅಂಕಿ ಸಂಖ್ಯೆಗಳನ್ನು ಕಳಿಸಿದ್ದೀವಿ. ಈ ವರ್ಷದ ಕೊನೆಯಲ್ಲಿ ಈ ಕಲಿಕಾ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಕಲಿಕಾ ಹಬ್ಬ ಅಂದರೆ ಇಟ್ ಮೀನ್ಸ್ ಬೇರೆ ಏನೂ ಅಲ್ಲ. ಇಲ್ಲಿ ನಾವು ಮಕ್ಕಳು ಕಲಿತಿರುವುದನ್ನು ಪರಾಮರ್ಶನೆ ಮಾಡಿಕೊಳ್ಬೇಕು. ಅಂದರೆ ಮಕ್ಕಳಿಗೆ ಒಂದು ಸಣ್ಣ ಕಿರು ಪರೀಕ್ಷೆ ಇದು. ನಾವು ಪರೀಕ್ಷೆಯನ್ನು ಕೂಡ ಮಕ್ಕಳು ಗಾಬರಿ ಆಗ್ತಾರೆ. ಅದಕ್ಕೆ ಹಬ್ಬ ಅಂತೇಳಿ ಕರೆದು ನಾವೇನು ಮಾಡ್ತೀವಿ, ಮಕ್ಕಳನ್ನು ಕರೆಸಿ ಪ್ರತಿ ಶಾಲೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳನ್ನು ಇಲ್ಲಿ 3 ಅಥವಾ 5 ಮಕ್ಕಳನ್ನು ಕರೆಸಿ ಒಂದೆಡೆ ಕ್ಲಸ್ಟರ್ ಮಟ್ಟದಲ್ಲಿ ಕೂಡಿಸಿ ಅವ್ರಿಗೆ ಏನು ಮಾಡೋದು ಅಂತಂದ್ರೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋದು. ಸ್ಪರ್ಧೆಯನ್ನು ಏನಿರ್ತಪ್ಪ ಇದರಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಇವತ್ತು ನೀವು ಉರ್ದುದಲ್ಲಿ ಮಾಡ್ತಾ ಇರ್ಬೋದು. ಇದರಲ್ಲಿ ಒತ್ತಕ್ಷರ ಇರ್ಬೋದು, ದೀರ್ಘಾಕ್ಷರ ಇರ್ಬೋದು, ಆಮೇಲೆ ವಾಕ್ಯವನ್ನು ಓದುವುದು, ಶಬ್ದವನ್ನು ಗುರುತಿಸುವುದು, ಆಮೇಲೆ ಗಣಿತದಲ್ಲಿ ಏನು ಅಂಶಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡುವುದು, ಕಳೆಯುವುದು, ಆಮೇಲೆ ಗುಣಾಕಾರ ಮತ್ತು ಕಥೆ ಹೇಳುವುದು. ಅಂದರೆ ಆ ಮಗು ಮಾತೃಭಾಷೆಯಲ್ಲಿ ಎಷ್ಟನ್ನು ಸಾಧಿಸಿದೆ ಅನ್ನೋದನ್ನು ಇಲ್ಲಿ ಕ್ಲಸ್ಟರ್ ಹಂತದಲ್ಲಿ ನಾವು ಮಕ್ಕಳನ್ನು ಗುರುತಿಸುವಂಥ ಪ್ರಯತ್ನವನ್ನು ಈ ಕಲಿಕಾ ಹಬ್ಬದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದು ಸ್ಪಷ್ಟವಾಗಿ ಎಲ್ಲ ಶಿಕ್ಷಕರು ತಿಳ್ಕೊಳ್ಬೇಕು. ಅಂದರೆ ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಶಾಲೆಯಲ್ಲಿ ಅಂಥ ಮಕ್ಕಳಿರ್ತಾವೆ, ಅವರನ್ನ ಗುರುತಿಸಿ ಪ್ರೋತ್ಸಾಹಿಸುವಂಥ ಕೆಲಸ ಆಗಬೇಕು ಅನ್ನತಕ್ಕಂಥದ್ದು. ನಾವು ಈಗಾಗಲೇ ನಮ್ಮೆಲ್ಲ ಶಿಕ್ಷಕರಿಗೆ ಗೊತ್ತಿದೆ, ಸೇತುಬಂಧ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ವರ್ಷದ ಪ್ರಾರಂಭದಲ್ಲಿ ನಾವು ಮಾಡ್ತಿದ್ದೀವಿ. ಸೇತುಬಂಧ ಅಂದರೆ ಏನಿಲ್ಲ, ಇಟ್ ಮೀನ್ಸ್ ಎಲ್ಲ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅವರಿಗೆ ನಾವು ಪರಿಹಾರ ಬೋಧನೆಯನ್ನು ಹಾಕ್ತೀವಿ. ಇದು ಕೂಡ ಅದೇ ಥರನೇ. FL ಅಂದರೆ ಫಂಡಮೆಂಟಲ್ ಲಿಟರಸಿ ನ್ಯೂಮರಸಿ ಒಳಗೆ ಮಕ್ಕಳು ಯಾರು ಕಡಿಮೆ ಪ್ರಗತಿಯನ್ನು ಸಾಧಿಸಿರ್ತಾರೆ ಅಂಥ ಮಕ್ಕಳಿಗೆ ನಾವು ಗುರಿಯನ್ನಾಗಿಟ್ಕೊಂಡು ಅಂಥ 4-5 ಮಕ್ಕಳಿಗೆ ನಮ್ಮ ಕ್ಲಾಸ್ನಲ್ಲಿ ಇರ್ತಾರೆ ಅವರನ್ನು ಗುರುತಿಸಿ ನಾವೇನು ಮಾಡಬೇಕು, ಪ್ರಗತಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಅಂದರೆ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಾವು ಆ ಮಕ್ಕಳಿಗೆ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದರದೇ ಒಂದು ಮೂಲ ಉದ್ದೇಶ, ಕೊನೆಯ ಹಂತದ ಒಂದು ಕಲಿಕಾ ಹಬ್ಬ ಅಂತೇಳಿ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಮಕ್ಕಳಿಗೆ ಹುರಿದುಂಬಿಸಿ ಆ ಮಕ್ಕಳು ಏನು ನಾವು ಈ ದಿನ ಅವರಿಗೆ ಡಾಕ್ಟರು ಅಥವಾ ಫಂಡಮೆಂಟಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿ ಸಾಧಿಸಿಲ್ಲ, FLN ಸಾಧಿಸಿಲ್ಲ ಅಂತೇಳಿ ಏನು ನಾವು ಅವರಿಗೆ ಇಷ್ಟು ದಿವಸ ಕರೆದೀವಿ, ಇವತ್ತು ಅವರು ಅದನ್ನೆಲ್ಲ ತಮ್ಮಲ್ಲಿರ್ತಕ್ಕಂಥ ಪ್ರಗತಿಯನ್ನು ಇಲ್ಲಿ ತೋರಿಸ್ತಾರೆ ಎಲ್ಲರ ಮುಂದೆ. ನೀವೇನು ನಿರ್ಣಾಯಕರು ಎಲ್ಲ ಸುತ್ತಮುತ್ತ ಶಾಲೆಯಿಂದ ಬಂದಿದ್ದೀರಲ್ಲ, ಇನ್ನು ಮುಂದೆ ಅವ್ರು ತೋರಿಸ್ತಾರೆ. ಅದನ್ನು ನೋಡಿಕೊಂಡು ಅದರಲ್ಲಿ ಪ್ರಥಮ ಬಂದಿರ್ತಕ್ಕಂಥ ಮಗುವಿಗೂ ಕೂಡ ಬಹುಮಾನ ಕೊಡ್ತೀವಿ, ಮತ್ತು ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕೂಡ ಸಮಾಧಾನಕರವಾಗಿರ್ತಕ್ಕಂಥ ಬಹುಮಾನವನ್ನು ಕೊಟ್ಟು ತಮ್ಮ ಶಾಲೆಯಲ್ಲಿ ಹೋಗಿ ಆ ಪ್ರದರ್ಶನವನ್ನು ಆ ಮಗು ಮಾಡಿಕೊಂಡು ಉಳಿದೆಲ್ಲ ಜಾಣ ವಿದ್ಯಾರ್ಥಿಗಳ ಜೊತೆಗೆ ಆ ಮಗುನೂ ಕೂಡ ಮುಖ್ಯವಾಹಿನಿಗೆ ಬರಲಿ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಇಲಾಖೆ ಇವತ್ತು ಸಾಕಷ್ಟು ಧನಸಹಾಯವನ್ನು ಮಾಡಿ ಮಕ್ಕಳಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ
ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರು ನಮ್ಮ ಹಿರಿಯರಾಗಿರ್ತಕ್ಕಂಥ ವೈ ಡಿ ಪಾಟೀಲ್ ಸರ್ ಅವರು, ಆಮೇಲೆ ಜೊತೆಗೆ ಅಲ್ಲಾಭಕ್ಷಣ್ ಅವರು, ಜೊತೆಗೆ ಹಳೆಯ ಸರ್ ಅವರು, ನಮ್ಮ ಕೋಳೆಕರ್ ಸರ್, ಮತ್ತು ಜೊತೆಗೆ ಈ ಶಾಲೆಯ ಒಂದು SMC ಅಧ್ಯಕ್ಷರು, ಜೊತೆಗೆ ಇಸ್ಲಾಮಿಕ್ ಕಮಿಟಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಅರನ್ ಸರ್ ಅವರು, ನಮ್ಮ ನೆರೆಯ ಕ್ಲಸ್ಟರ್ನ ಗೊರ್ನಾಳ ಕ್ಲಸ್ಟರ್ CRP ಆಗಿರ್ತಕ್ಕಂಥ ಖ್ಯಾತ ಸರ್ ಅವರು, ಪರ್ವೇಜ್ ಸರ್ ಅವರು ಎಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಸಮಯ ಬಹಳಷ್ಟು ಆಗ್ತಾ ಇದೆ. ಇಲ್ಲಿ ಒಂದು ಶಾಲೆಯಿಂದ 7 ಇವೆಂಟ್ನಲ್ಲಿ ಪ್ರತಿ ಮಗುನು ಕೂಡ ಭಾಗವಹಿಸಬೇಕಾಗ್ತದೆ. ಸಮಯ ಬಹಳಷ್ಟು ಬೇಕು. ಆ್ಯಕ್ಚುಲಿ ಉದ್ಘಾಟನಾ ಸಮಾರಂಭ ಇಷ್ಟು ಲೇಟ್ ಆಗಬಾರ್ದಾಗಿತ್ತು. ಯಾಕಂದರೆ ಸಾಯಂಕಾಲ 6:00ವರೆಗೂ ಕೂಡ ಇದು ನಡೆಯುವಂಥ ಪರಿಸ್ಥಿತಿ ಅದ ಈಗ. ಯಾಕಂದರೆ ನಿನ್ನೆ ಕೂಡ ತಾಂಬಾಳದಲ್ಲಿ ಹಾಗೆ ಆಯಿತು. ಮಧ್ಯಾಹ್ನ ಓಪನಿಂಗ್ ಸೆರೆಮನಿ ಆಯಿತು. ಮಧ್ಯಾಹ್ನದಿಂದ ಬಹಳಷ್ಟು ತೊಂದರೆ ಆಯಿತು ಅವರಿಗೆಲ್ಲ, ಶಿಕ್ಷಕರಿಗೆ ಮತ್ತು ಮಕ್ಕಳೆಲ್ಲ ಬೇರೆ ಬೇರೆ ಊರಿಗೆ ತೆರಳುವವರು ಇರ್ತಾರೆ. ಅದಕ್ಕೆ ನಾನು ಎಲ್ಲ ಒಂದು ಟೀಚರ್ಸಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನೀವು ನಿಮ್ಮ ಶಾಲೆಯ ಮಕ್ಕಳಲ್ಲ, ನಿಮ್ಮ ಕ್ಲಸ್ಟರ್ನ ಮಕ್ಕಳು ಇರ್ತಾರೆ. ಪಾರದರ್ಶಕವಾಗಿ ಆ ಮಗುವನ್ನು ಗುರುತಿಸಿ ಆ ಮಗುವಿಗೆ ಒಂದು ಉತ್ತಮ ಮಗುವನ್ನು ಆಯ್ಕೆ ಮಾಡಿ. ಯಾಕಂದರೆ ಈಗಾಗಲೇ ನಿನ್ನೆ ನಮ್ಮ ಜಿಲ್ಲಾ ನೋಡಲ್ ಅಧಿಕಾರಿಗಳ ಸಿಂಧೂರ್ ಸರ್ ಬಂದಿದ್ದರು. ಇಲ್ಲಿ ಪ್ರಥಮ ಬಂದಿರತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಆ ಮಗುವನ್ನು ಕರೆದು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಸಾಧ್ಯತೆಗಳದಾವ. ದಯಮಾಡಿ ಅಲ್ಲಿ ಹೋಗಿರ್ತಕ್ಕಂಥ ಮಗು ಒಂದು ಉತ್ತಮ ಮಗು ಆಗಿರಬೇಕು ಅನ್ನತಕ್ಕಂಥದ್ದು. ನಿಮ್ಮ ಕ್ಲಸ್ಟರ್ದ ಹೆಸರು ಬರಬೇಕು ಅಂದರೆ ಸುಮ್ಮನೆ ಯಾವುದೋ ಒಂದು ಪ್ರಗತಿ ಸಾಧಿಸದೇ ಇರ್ತಕ್ಕಂಥ ಮಗುವನ್ನು ಅಲ್ಲಿ ಕರ್ಕೊಂಡು ಹೋದ್ರೆ ನೀವು ಏನಿಲ್ಲಿ ಜಡ್ಜಸ್ ಮಾಡಿರ್ತೀರಿ ನಿಮಗೆ ಕೆಟ್ಟ ಹೆಸರು ಬರ್ತದೆ. ಸೊ ಯಾವ ಮಗು ಶಾಲೆ ಯಾವುದೇ ಕಲಿಯಲ್ಲ, ಮಗು ಜಾಣ ಇದ್ದಂಥ ವಿದ್ಯಾರ್ಥಿಯನ್ನ ಗುರುತಿಸಿ ಬಹುಮಾನವನ್ನು ಕೊಡುವಂಥ ಕೆಲಸವನ್ನ ಇಲ್ಲಿಯ ನಿರ್ಣಾಯಕರು ಎಲ್ಲ ಶಿಕ್ಷಕರು ಕೂಡ್ಕೊಂಡು ಯಾವ ಶಾಲೆಯ ಮಗು ಆದರೂ ಕೂಡ ಅದು ನನ್ನದೇ ಜಾಣ ವಿದ್ಯಾರ್ಥಿ ಅಂತೇಳಿ ಗುರುತಿಸ್ರಿ. ಅಂದಾಗ ನಿಮ್ಮ ಹೆಸರು ಕೂಡ ಒಂದು ಜಿಲ್ಲಾ ಮಟ್ಟದಲ್ಲಿ ಬರ್ತದೆ ಅನ್ನತಕ್ಕಂಥ ಒಂದು ಮಾತನ್ನ ಹೇಳ್ತಾ, ನೀವು ಸಾಕಷ್ಟು ಈ ಏನು ಇವೆಲ್ಲ ಪೇಪರ್ ಕಟಿಂಗ್ಸಿಂದ ಮಾಡಿದ್ದೀರಿ. ಇದೆಲ್ಲವೂ ಕೂಡ ಮಕ್ಕಳು ಕೂಡ ಮಾಡಲಿಕ್ಕೆ ಕಲಿಬೇಕು. ಈಗ ಕೌಶಲ್ಯ ಅಭಿವೃದ್ಧಿ ಒಂದು ಸ್ಥಿತಿಯಲ್ಲಿ ನಾವು ಇದ್ದೀವಿ. ಬರೀ ನಾವು ಥಿಯರಿಯನ್ನು ಹೇಳ್ಕೊತಂದ್ರೆ ಸಾಧ್ಯ ಆಗಂಗಿಲ್ಲ. ಮಕ್ಕಳಲ್ಲಿ ಕೌಶಲ್ಯಗಳನ್ನು ಬೆಳೆಸಬೇಕು. ಅದು ಮಗು ದೊಡ್ಡದಾದ ನಂತರ ಏನಾದರೂ ಒಂದು ಕೆಲಸದಲ್ಲಿ ನೈಪುಣ್ಯತೆಯನ್ನು ಹೊಂದಿ ತಮ್ಮ ಕಾಲ ಮೇಲೆ ತಾನು ನಿಲ್ಲುವಂಥ ಒಂದು ಮಗು ನಮ್ಮದಾಗಿರ್ಬೇಕು ಅನ್ನತಕ್ಕಂಥ ಸದಾಶಯದೊಂದಿಗೆ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನ ಏನು ಕರ್ಕೊಂಡು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.